All my dear students, in the previous class we have discussed about the first PUC syllabus. The chapter is chemical bonding and molecular structure. ಆ ಟಾಪಿಕಲ್ಲಿ ನಾವು VSEPR ಥಿಯರಿ ನೋಡಿದ್ವಿ. VSEPR ಥಿಯರಿ ಅಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿನ ಅದರ ಇಂಪಾರ್ಟೆಂಟ್ ಫೀಚರ್ಸನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಅದರ ಜೊತೆಗೆ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ VSEPR ಥಿಯರಿ ಅಂತ ಹೇಳ್ತೀವಿ. ಯಾವುದು ಇಂಪಾರ್ಟೆಂಟ್ ಅಪ್ಲಿಕೇಶನ್ಸನ್ನು ಇಟ್ಕೊಂಡು ನಾವು ಎರಡು ಮಾಲಿಕ್ಯೂಲ್ನ ಸ್ಟಡಿ ಮಾಡ್ತೀವಿ. ಅವೆರಡು ಮಾಲಿಕ್ಯೂಲ್ನ ಸ್ಟ್ರಕ್ಚರು, ಜೆಮೆಟ್ರಿ, ಅದು ಮೀನ್ಸ್ ಸ್ಟ್ರಕ್ಚರ್ ನಥಿಂಗ್ ಬಟ್ ಜೆಮೆಟ್ರಿ ಆ್ಯಂಡ್ ಒನ್ ಮೋರ್ ಈಸ್ ಬಾಂಡ್ ಆ್ಯಂಗಲ್. ಅದರಲ್ಲಿ ಒಂದು ಅಮೋನಿಯಾ ಮಾಲಿಕ್ಯೂಲ್ ಅಂತ ಬರುತ್ತೆ, ಮತ್ತೊಂದು ವಾಟರ್ ಮಾಲಿಕ್ಯೂಲ್ ಅಂತ ಬರುತ್ತೆ. ಅಮೋನಿಯಾ ಮಾಲಿಕ್ಯೂಲ್ನ ಸ್ಟ್ರಕ್ಚರು ಟ್ರಿಗೊನಲ್ ಪಿರಮಿಡ್ ಅಂತ ಕರಿತೀವಿ. ಅದರ ಬಾಂಡ್ ಆ್ಯಂಗಲ್ಲು 107 ಡಿಗ್ರಿ ಬರುತ್ತೆ, ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಅದ್ರ ಜೊತೆ ಇನ್ನೊಂದು ಮಾಲಿಕ್ಯೂಲ್ ಬರುತ್ತೆ, ದಟ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ವಾಟರ್ ಮಾಲಿಕ್ಯೂಲ್ ಅಂತ ಕೂಡ ಕರಿತೀವಿ. ಆ ಮಾಲಿಕ್ಯೂಲ್ನ ಶೇಪು ಬೆಂಟ್ ಸ್ಟ್ರಕ್ಚರ್ ಅಂತ ಕೂಡ ಕರಿತೀವಿ, ಅಥವಾ ಅದನ್ನು ವಿ ಶೇಪ್ಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಬರ್ತಕ್ಕಂಥದ್ದು ಟೋಟಲಾಗಿ ದ ಥಿಯರಿ ಬೇಸಿಸ್ ಆಗಿರ್ತಕ್ಕಂಥ ಯಾವುದ್ರ ಮೇಲಪ್ಪ ಅಂದರೆ ಲೋನ್ ಪೇರು ಮತ್ತು ಬಾಂಡ್ ಪೇರ್ ಮೇಲೆ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ವಾಟರ್ ಮಾಲಿಕ್ಯೂಲಲ್ಲಿ ಬೆಂಟ್ ಸ್ಟ್ರಕ್ಚರ್ ವಿ ಶೇಪ್ಡ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಅದರ ಬಾಂಡ್ ಆ್ಯಂಗಲ್ ಬಂದ್ಬಿಟ್ಟು 104 ಡಿಗ್ರಿ 5 ಮಿನಿಟ್ ಅಂತ ಬರುತ್ತೆ. ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಪ್ರಿವಿಯಸ್ ಕ್ಲಾಸಲ್ಲಿ. ಅದಷ್ಟು ಆಗಿದ್ದರೆ ನೆಕ್ಸ್ಟ್ ಈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಹೈಬ್ರಿಡೈಸೇಷನ್. ವಾಟ್ ಈಸ್ ಹೈಬ್ರಿಡೈಸೇಷನ್? ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಹೈಬ್ರಿಡೈಸೇಷನ್ ಅಂತ ನೋಡುವಾಗ ನಾವು ನಿಮ್ಮ ಫಸ್ಟ್ ಪಿ ಸಿಲೆಬಸ್ಸಲ್ಲಿ ಒಂದು 3 ಹೈಬ್ರಿಡೈಸೇಷನ್ ನೋಡ್ರೆ ಸಾಕು. SP3 ಹೈಬ್ರಿಡೈಸೇಷನ್ನು, SP2 ಮತ್ತು SP ಅಂತ ಒಂದು 3 ಹೈಬ್ರಿಡೈಸೇಷನ್ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿದರೆ ಬೇಕಾಗುತ್ತೆ. ಆದರೂ ಕೂಡ ನಾವು ನೋಡೋದಾದರೆ ನೆಕ್ಸ್ಟು ಹೈಯರ್ ಕ್ಲಾಸ್ ಮೀನ್ಸ್ ಸೆಕೆಂಡ್ PUC ಹೋದಾಗ ನಾವಲ್ಲಿ ಇನ್ನೊಂದು 3 ಥರ ನೋಡ್ತೀವಿ. DSP2 ಹೈಬ್ರಿಡೈಸೇಷನ್ನು, D2 SP3 ಮತ್ತು SP3 D2 ಅಂತ ಕೂಡ ಸ್ಟಡಿ ಮಾಡ್ತೀವಿ. ಬಟ್ ನೀವು ಫಸ್ಟ್ PUCಯಲ್ಲಿ ನೋಡಬೇಕಾದಂಥ ಇಂಪಾರ್ಟೆಂಟ್ ಹೈಬ್ರಿಡೈಸೇಷನ್ ಅಂತ ಹೇಳಿದ್ರೆ SP3 ಅಂತ ಬರುತ್ತೆ. ಫಸ್ಟ್ ಹೈಬ್ರಿಡೈಸೇಷನ್ ಅಂದರೆ ಏನಂತ ತೊಗೊಳೋಣ. ಆಮೇಲೆ ಇದರಲ್ಲಿ ಒಂದು 3 ಹೈಬ್ರಿಡೈಸೇಷನ್ ಬರುತ್ತೆ, SP3 ಹೈಬ್ರಿಡೈಸೇಷನ್ನು, SP2 ಮತ್ತು SP ಅಂತ. ಈ 3 ಹೈಬ್ರಿಡೈಸೇಷನ್ಸಲ್ಲಿ ಯಾವುದಾದ್ರು ಒಂದನ್ನು ಎಕ್ಸಾಂಪಲ್ ಕೇಳ್ತಾರೆ. ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೋಬೇಕು. SP3 ಹೈಬ್ರಿಡೈಸೇಷನ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಮಾಲಿಕ್ಯೂಲ್ ತೊಗೊಳ್ತಾರೆ, ಮೀಥೇನ್ ಅಂತ ಹೇಳ್ತೀವಿ ನಾವು, ಸ್ಟ್ರಕ್ಚರ್ ಆಫ್ ಮೀಥೇನ್. ಅಥವಾ ಎಕ್ಸ್ಪ್ಲೇನ್ SP3 ಹೈಬ್ರಿಡೈಸೇಷನ್ ಬೈ ಟೇಕಿಂಗ್ ಮೀಥೇನ್ ಆ್ಯಸ್ ಎನ್ ಎಕ್ಸಾಂಪಲ್ ಅಂತ ಕೂಡ ಹೇಳ್ತೀವಿ. ಸೊ ಮೀಥೇನ್ನ ತೊಗೊಂಡು ನೀವು SP3 ಹೈಬ್ರಿಡೈಸೇಷನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಓಕೆನಾ? ಹಾಗಾಗಿ ನಾನು ಫಸ್ಟ್ ಆಫ್ ಆಲ್ ವಾಟ್ ಈಸ್ ಹೈಬ್ರಿಡೈಸೇಷನ್? ಹೈಬ್ರಿಡೈಸೇಷನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಹೈಬ್ರಿಡೈಸೇಷನ್ ಅಂತ ನಾವು ನೋಡೋದಂದರೆ ಮಿಕ್ಸಿಂಗ್ ಅಪ್ ಆಫ್, ಹೈಬ್ರಿಡೈಸೇಷನ್ ಅಂತ ಹೇಳಿದ್ರೆ ಮಿಕ್ಸಿಂಗ್ ಅಪ್ ಆಫ್ 2 or more atomic orbitals. Mixing up of 2 or more atomic orbitals. ಎರಡಕ್ಕಿಂತ ಜಾಸ್ತಿ. ಮಿಕ್ಸಿಂಗ್ ಅಪ್ ಆಫ್ 2 or more atomic orbitals to form new hybrid orbital. To form new hybrid orbital. So that we can call it as the hybridization. ಅಂದರೆ 2 ಅಥವಾ 2ಕ್ಕಿಂತ ಜಾಸ್ತಿ ಅಟಾಮಿಕ್ ಆರ್ಬಿಟಲ್ಸ್ಗಳು ಕಂಬೈನ್ ಆಗಿಬಿಟ್ಟು ಒಂದು ಹೊಸ ಹೈಬ್ರಿಡ್ ಆರ್ಬಿಟಲ್ನ ಕೊಡ್ತವೆ. ಸೊ ಆ ಒಂದು ಪ್ರೋಸೆಸ್ಗೆ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ದ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಅಂಥ ಹೈಬ್ರಿಡೈಸೇಷನ್ಸಲ್ಲಿ ಸಾಕಷ್ಟು ಹೈಬ್ರಿಡೈಸೇಷನ್ ಬರ್ತವೆ. ನಿಮ್ಮ ಫಸ್ಟ್ PUCಯಲ್ಲಿ ನಾವು ನೋಡೋದಾದರೆ SP3 ಹೈಬ್ರಿಡೈಸೇಷನ್ ನೋಡ್ಬೋದು, SP2 ಮತ್ತು SP. ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ತೊಗೊಂಡು ನಾವು ಸ್ಟಡಿ ಮಾಡೋಣ. ಅದರಲ್ಲಿ ಮೊದಲನೇ ಎಕ್ಸಾಂಪಲ್ ನಾನು ತೊಗೊಳ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಎಕ್ಸಾಂಪಲನ್ನು ನಾನು ತೊಗೊಳೋದಾದರೆ ದ ಫಸ್ಟ್ ಎಕ್ಸಾಂಪಲ್ ಈಸ್ ಸ್ಟ್ರಕ್ಚರ್ ಆಫ್ ಮೀಥೇನ್. ಐ ಎಕ್ಸ್ಪ್ಲೈನ್ ದ ಬೇಸಿಸ್ ಆಫ್ SP3 ಹೈಬ್ರಿಡೈಸೇಷನ್ ಅಂತ ಹೇಳ್ತಾ ಹೋಗ್ತಾರೆ. ಮೊದಲನೇ ಬಂದ್ಬಿಟ್ಟು ಸ್ಟ್ರಕ್ಚರ್ ಆಫ್ ಮೀಥೇನ್. ದ ಫಸ್ಟ್ ಒನ್ ಈಸ್ ದ ಸ್ಟ್ರಕ್ಚರ್ ಆಫ್ methane. What is structure of methane? So methane the formula CH4. Structure of methane formula is CH4. So bracket alli this methane molecule will undergo SP3 ನ ಬರೆಯುವಾಗ ಯಾವುದೇ ಕಾರಣಕ್ಕೂ ಈ ರೀತಿ ಬರೀಬಾರದು. ಓಕೆ, ಸ್ಮಾಲ್ ಲೆಟರ್ ತಗೋಬೇಕಾಗುತ್ತೆ. ದಿಸ್ ಇಸ್ SP3 hybridization. SP3 hybridization. ಓಕೆನಾ? ಈಗ ನಾವು SP3 ಹೈಬ್ರಿಡೈಸೇಷನ್ನ ಎಕ್ಸ್ಪ್ಲೇನ್ ಮಾಡುವಾಗ
ಮೀಥೇನ್ ಮಾಲಿಕ್ಯೂಲ್ ಎಕ್ಸಾಂಪಲ್ ಕೇಳ್ತಾರೆ, ಎಕ್ಸ್ಪ್ಲೇನ್ sp3 ಹೈಬ್ರಿಡೈಸೇಷನ್ ಟೇಕಿಂಗ್ ಮೀಥೇನ್ ಆಸ್ ಎನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ಬೋದು ಜನರಲ್ ಆಗಿ. ಅದು ಎಕ್ಸ್ಪ್ಲೇನ್ ದ ಹೈಬ್ರಿಡೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಮೀಥೇನ್ ಮಾಲಿಕ್ಯೂಲ್ ಅಂತ ಕೂಡ ಕೇಳ್ಬೋದು. ನೋಡಿ, ಹೈಬ್ರಿಡೈಸೇಷನ್ ಅಂತ ಹೇಳಿದ ತಕ್ಷಣ ನೀವೇನು ನೆನಪಿರಬೇಕು, ಅದು ಯಾವ ಹೈಬ್ರಿಡೈಸೇಷನ್ ಆಗುತ್ತೆ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು, ಮತ್ತು ಅದರ ಜೊತೆಗೆ ಅದರಲ್ಲಿ ಯಾವ ಶೇಪ್ ಬರುತ್ತೆ ಜೆಮೆಟ್ರಿ ಬರೀಬೇಕು, ಮತ್ತು ಬಾಂಡ್ ಆ್ಯಂಗಲ್. ಇಷ್ಟು ಹೇಳಿದ್ರೆ ಸಾಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು, ಜೆಮೆಟ್ರಿ ಮತ್ತು ಬಾಂಡ್ ಆ್ಯಂಗಲ್ನ ಹೇಳ್ಬಿಟ್ಟು ಅಲ್ಲಿಗೆ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಫಸ್ಟ್ ನೋಡುವುದಾದ್ರೆ ಬೇಕಾದಲ್ಲಿ ಒಂದು ಮೀಥೇನ್ ಮಾಲಿಕ್ಯೂಲ್ ಅಂತ ನಾವು ತೊಗೊಂಡ್ರೆ, ಒಂದು ಮೀಥೇನ್ ಮಾಲಿಕ್ಯೂಲಲ್ಲಿ ಒಂದು ಕಾರ್ಬನ್ ಆಟಮ್ ಇರುತ್ತೆ, 4 ಹೈಡ್ರೋಜನ್ ಆಟಮ್ ಇರುತ್ತೆ. ದ ಮೀಥೇನ್ ಮಾಲಿಕ್ಯೂಲ್ ಹ್ಯಾಸ್ 1 ಕಾರ್ಬನ್ ಆಟಮ್ ಆ್ಯಂಡ್ 4 ಹೈಡ್ರೋಜನ್ ಆಟಮ್ಸ್. ಓಕೆನಾ, 4 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್ ಆಟಮ್ ಇನ್ ಗ್ರೌಂಡ್ ಸ್ಟೇಟ್ ಅಂತ ಒಂದು ಬರ್ಕೋಬೇಕಾಗತ್ತೆ, ಮತ್ತೊಂದು ಎಕ್ಸೈಟೆಡ್ ಸ್ಟೇಟ್ ಅಂತ ಬರೀತಾ ಹೋಗ್ತೀವಿ ನಾವು. ಈಗ ನೋಡಿ, ಜನರಲ್ ನಾವು ಹೇಳುವಾಗ ವೆರಿ ಕ್ಲಿಯರ್. ಒಂದು ಮೀಥೇನ್ ಮಾಲಿಕ್ಯೂಲ್ ಅಂತ ಇಟ್ಕೊಂಡ್ರೆ, ಮೀಥೇನ್ ಮಾಲಿಕ್ಯೂಲಲ್ಲಿ 1 ಕಾರ್ಬನ್ ಆಟಮ್ ಇದೆ, 4 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಸೊ ನಾವು ಎಲೆಕ್ಟ್ರಾನಿಕ್ ಯಾರಿಗೆ ಬರಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್ ನೋಡಿ, EC ಆಫ್ ಕಾರ್ಬನ್ ಸಿ ಇನ್ನು GS ಅಂತ ಬರುತ್ತೆ. GS ಅಂದರೆ ಗ್ರೌಂಡ್ ಸ್ಟೇಟ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್ ಇನ್ GS ಗ್ರೌಂಡ್ ಸ್ಟೇಟ್. ಹೇಗೆ ಬರುವುದು, ಕಾರ್ಬನ್ ಅಟಾಮಿಕ್ ನಂಬರು 6, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್. ಹಾಗೆ ಬರೆಯಲಾರ ಅವರಿಗೆ 1s2 2s2 ಅಂತ ಬರ್ಬೋದು. ಇಲ್ಲಿ 2p2 ಅಂತ ಬೇಕಾದ್ರೆ ಬರ್ಕೊಂಡು ಹೋಗ್ಬೋದು. Pಯಲ್ಲಿ 3 ಆರ್ಬಿಟಲ್ಸ್ ಬರ್ತವೆ, PX, PY ಮತ್ತು PZ ಅಂತ. ಡೀಟೇಲ್ ನಿಮಗೆ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಎಲ್ಲ ಹೇಳಿದೆ ನಿಮಗೆ. ಅದು ಅಟಾಮಿಕ್ ಸ್ಟ್ರಕ್ಚರ್ ಆಫ್ ಆಟಮ್ಸಲ್ಲಿ ನಾವು S ಆರ್ಬಿಟಲ್ ಸ್ಪೆರಿಕಲ್ ಶೇಪ್ ಇರುತ್ತೆ, P ಆರ್ಬಿಟಲ್ಗೆ ಡಂಬಲ್ ಶೇಪ್ ಇರುತ್ತೆ, D ಆರ್ಬಿಟಲ್ಗೆ ಡಬಲ್ ಡಂಬಲ್ ಇರುತ್ತೆ ಅಂತ ಕೂಡ ನಾನು ಹೇಳಿದೆ. ಸೊ ಹಾಗೆ ನೀವು ಬರೆಯೋದಾದ್ರೆ ಬೇಕಾದ್ರೆ ಇಲ್ಲಿ ನೋಡೋದಾದರೆ 2px 2py ಇನ್ನೊಂದು 2pz ಅಂತ ಹೇಳ್ಬಿಟ್ಟು ಇವರಿಗೆ ಒಂದು ಫಿಲಪ್ ಮಾಡಬೇಕು. ಟೋಟಲ್ ಆಗಿ 2 + 2 4, 4 + 1 5, 5 + 1 = ಎಷ್ಟಲ್ಲಿಗೆ 6. ಅಂದರೆ ದಿಸ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ಗ್ರೌಂಡ್ ಸ್ಟೇಟ್. ಗ್ರೌಂಡ್ ಸ್ಟೇಟ್ ಇಸ್ ನಾರ್ಮಲ್ ಸ್ಟೇಟ್. ಇದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಕ್ಸೈಟೆಡ್ ಸ್ಟೇಟಿಗೆ ಬರೆದಾಗ ಏನಾಗುತ್ತೆ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಸೇಮ್ ಇದೆ. EC ಆಫ್ ಕಾರ್ಬನ್ ಇನ್ ಎಕ್ಸೈಟೆಡ್ ಸ್ಟೇಟ್. ನೋಡಿ, ಸೇಮ್ ತಗೊಂಡು ಎಕ್ಸೈಟೆಡ್ ಸ್ಟೇಟ್ ಬರೆಯುವಾಗ 1s2 2s1 ಅಂತ ಬರೋದು. ಒಂದು ಎಲೆಕ್ಟ್ರಾನ್ಗೆ ಜಂಪ್ ಮಾಡುತ್ತೆ. ಈಗ 2px 2py ಆ್ಯಂಡ್ 2pz ಇಲ್ಲೊಂದಿದೆ. ಇಲ್ಲಿ ಒಂದು ಎಲೆಕ್ಟ್ರಾನ್ಸ್ ಏನಾಗುತ್ತೆ ಎಕ್ಸಾಕ್ಟ್ಲಿ ಜಂಪ್ ಹೊಡಿ. ಯಾವ ಜಂಪ್ ಹೊಡಿಯಿತು, ಎಲೆಕ್ಟ್ರಾನ್ಸ್ ಏನಾಗುತ್ತೆ ಶೇರ್ ಆಯಿತು. ಶೇರ್ ಆದಾಗ ಏನಾಯಿತು ನೋಡಿ, ಜಸ್ಟ್ ನೋಟ್ ಔಟ್ ಮಾಡ್ಕೊಳ್ಳಿ. ಒಂದು 2s ಆರ್ಬಿಟಲ್ಲು ನೋಡಿ, ಒಂದು 2s ಆರ್ಬಿಟಲ್ಲು ಮೂರು 2p ಆರ್ಬಿಟಲ್ಸ್ಗಳು ಕಂಬೈನ್ ಆಗಿ ದ ಮಾಲಿಕ್ಯೂಲ್ ವಿಲ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್. ಅದರ ಅರ್ಥ ಏನಾಯ್ತಲ್ಲಿಗೆ, ಒಂದು s ಆರ್ಬಿಟಲ್ಗೆ 3 p ಆರ್ಬಿಟಲ್ ಸೇರ್ಕೊಂಡ್ರೆ ಏನಾಯ್ತಲ್ಲಿಗೆ sp3 ಹೈಬ್ರಿಡೈಸೇಷನ್ ಆಯಿತು. ನೆನ್ಪಿಟ್ಕೊಳ್ಳಿ, 1 s ಆರ್ಬಿಟಲ್ ಅದು ಯಾವುದು, 1 2s ಆರ್ಬಿಟಲ್ ಕಂಬೈನಿಂಗ್ ವಿತ್ ದ 3 2p ಆರ್ಬಿಟಲ್ಸ್ ಇಟ್ ವಿಲ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್. ಎಷ್ಟಾಯ್ತಲ್ಲಿಗೆ 1 + 3 ಎಷ್ಟಾಯ್ತಲ್ಲಿಗೆ 4. 1 + 3 = 4. ಇಟ್ ವಿಲ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್. ಅದೇ ಕಾನ್ಸೆಪ್ಟ್ ತಾನೆ. ದ ಮಿಕ್ಸಿಂಗ್ ಅಪ್ ಆಫ್ 2 or more ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಟು ಫಾರ್ಮ್ ಎ ನ್ಯೂ ಹೈಬ್ರಿಡ್ ಆರ್ಬಿಟಲ್. ಆಗಿದ್ದರೆ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಒಂದು s ಆರ್ಬಿಟಲ್ ಕಂಬೈನಿಂಗ್ ವಿತ್ 3 p ಆರ್ಬಿಟಲ್ ಟು ಫಾರ್ಮ್ ಎ ನ್ಯೂ ಹೈಬ್ರಿಡ್ ಆರ್ಬಿಟಲ್ ಇಸ್ sp3. ಹಾಗಾಗಿ 3 + 1 4 ಆಯಿತು. ಇಟ್ ವಿಲ್ ಶೋಸ್ ದ 4 sp3 ಹೈಬ್ರಿಡ್ ಆರ್ಬಿಟಲ್ಸ್. ನೋಡಿ, ಹಾಗಾದರೆ ನೋಡೋದ್ರೆ ಏನಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್ ಇಸ್ 1s1. ವೆರಿ ಕ್ಲಿಯರಾ? ಬೇಕಾದ್ರೆ ನೋಡೋದಾದ್ರೆ ಹೇಳ್ತಾರೆ, ನಾವು ಕಾರ್ಬನ್ನಿಗೆ ಮಾತ್ರ ಹೇಳ್ತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ EC ಆಫ್ ಹೈಡ್ರೋಜನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್ ಈಸ್ 1s1. ಏನು ತೊಂದರೆ ಇರುತ್ತೋ 1s1. ಕ್ಲಿಯರ್ ಆಯಿತಾ? ಸೊ ಆಗಿದ್ರೆ 1 2s ಆರ್ಬಿಟಲ್ ಆ್ಯಂಡ್ 3 2p ಆರ್ಬಿಟಲ್ಸ್ ಆಫ್ ಕಾರ್ಬನ್ ಆಟಮ್ ಅಂಡರ್ಗೋ sp3 ಹೈಬ್ರಿಡೇಷನ್. ಇದನ್ನೇ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್ 1 ಆಗಿರುತ್ತೆ. 1 2s ಆರ್ಬಿಟಲ್ಲು 3 2p ಆರ್ಬಿಟಲ್ಸು ಕಂಬೈನ್ ಆಗಿಬಿಟ್ಟು ಏನಾಗುತ್ತೆ sp3 ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಎ ಮಾಲಿಕ್ಯೂಲ್ ಆಫ್ ಮೀಥೇನ್ ಹ್ಯಾಸ್ ಎ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್. ಈಗ
ಮಾಲಿಕ್ಯೂಲ್ ಆಫ್ ಮೀಥೇನ್ನ ಜೆಮೆಟ್ರಿ ಏನು ಬರುತ್ತಂತೆ ಟೆಟ್ರಾಹೈಡ್ರಲ್. ಹೆಂಗೆ ಅಂದರೆ ಒಂದು ಕಾರ್ಬನ್ನಿಗೆ 4 ಹೈಡ್ರೋಜನ್ ಏನಾಗ್ತವೆ ಲಿಂಕ್ ಆಗ್ತವೆ ಅಥವಾ ಅಟ್ಯಾಚ್ ಆಗ್ತವೆ. ಆವಾಗ ಅದು ಯಾವ ಜೆಮೆಟ್ರಿ ತೋರಿಸುತ್ತಂತೆ? ಇಟ್ ವಿಲ್ ಶೋಸ್ ದ ಟೆಟ್ರಾಹೈಡ್ರಲ್ ಜೆಮೆಟ್ರಿ. ಮೀಥೇನ್ ಮಾಲಿಕ್ಯೂಲ್ ಶೋಸ್ ಟೆಟ್ರಾಹೈಡ್ರಲ್ ನೋಡಿ ಇಲ್ಲ ಟೆಟ್ರಾಹೈಡ್ರಲ್ ಶೇಪ್ ಅಥವಾ ಟೆಟ್ರಾಹೈಡ್ರಲ್ ಜೆಮೆಟ್ರಿನ ತೋರಿಸುತ್ತೆ. ಅದರ ಜೊತೆಗೆ ಇಟ್ಸ್ ಬಾಂಡ್ ಆ್ಯಂಗಲ್ BA, ಇಟ್ಸ್ ಬಾಂಡ್ ಆ್ಯಂಗಲ್ ಈಸ್ 109 degree 28 minutes. Its bond angle is 109 degree 28 minutes. ಸೊ ಕೇಳಿ ಹೇಳುವಾಗ ಆ್ಯಂಡ್ ಬಾಂಡ್ ಆ್ಯಂಗಲ್ ಇಸ್ 109 degree 28 minutes. ಇಷ್ಟು ಪಾಯಿಂಟ್ಸನ್ನ ನೋಡೋದ್ರಾಗೆ ಇದು ಸ್ಟ್ರಕ್ಚರ್ ಆಫ್ ಮೀಥೇನಿಗೆ ನಾವು ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತೀವಿ. ಸೊ 109 degree 28 minutes ಇದು ಸ್ಟ್ಯಾಂಡರ್ಡ್ ಬಾಂಡ್ ಆ್ಯಂಗಲ್ ಆಯಿತು. ಅದರ ಸ್ಟ್ರಕ್ಚರ್ ಒಂದನ್ನು ನೀಟಾಗಿ ಬರೆದು ಬಿಟ್ರೆ ಇಷ್ಟನ್ನು ಹೇಳಿದರೆ ಎಕ್ಸಾಮಲ್ಲಿ ವಿಲ್ ಗೆಟ್ 3 marks. ಕ್ಲಿಯರ್ ಆಯಿತಾ? ನಮಗೆ ಬೇಕಾದ ಕಾನ್ಸೆಪ್ಟಲ್ಲಿ ಇದಾಯಿತು. ನೆಕ್ಸ್ಟ್ ಇದು ಸ್ಟ್ರಕ್ಚರ್ ನೋಡೋದಾದ್ರೆ ವೆರಿ ಕ್ಲಿಯರ್ ನೋಡಿಬೇಕಾದ್ರೆ ಇಲ್ಲಿ ತೋರಿಸ್ತಾ ಇದ್ಬೇಕಾದ್ರೆ ಇದನ್ನು ಬೇಕಾದ್ರೆ ಒಂದು ಕಡೆ ರಬ್ ಮಾಡಿಬಿಡೋಣ. ಇಲ್ಲಾಂದರೆ ಜಸ್ಟ್ ಪಾಯಿಂಟ್ಸು ಇದರ ಜೊತೆಗೆ ಇದನ್ನು ಬೇಕಾದ್ರೆ ರಬ್ ಮಾಡ್ತೀನಿ ನೋಡಿ, ರಬ್ ಮಾಡ್ತೀನಿ. ಸ್ಟ್ರಕ್ಚರ್ ಆಫ್ ಮೀಥೇನ್ ಹಾಗೆ ಸ್ಟ್ರಕ್ಚರ್ ಆಫ್ ಮೀಥೇನ್ ಏನು ಸ್ಟ್ರಕ್ಚರ್ ಬರುತ್ತೆ ಜನರಲ್ ನೋಡಿಬೇಕಾದ್ರೆ ಇಲ್ಲಿ ಸ್ಟ್ರಕ್ಚರ್ ಆಫ್ ಮೀಥೇನ್ ನೋಡೋಣ. ಸಿ ತಗೊಳ್ಳಿ. ದಿಸ್ ಇಸ್ ಕಾಲ್ಡ್ ಆಸ್ H ತಗೋಬೋದ ಸಿ ಮತ್ತು H ಬೇಕಾದ್ರೆ ಜಸ್ಟ್ ರೌಂಡ್ ಅಪ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ H ಆ್ಯಂಡ್ ರಿಮೈನಿಂಗ್ ಮೀಥೇನ್ just you should have to write like this. These are all and this is for 1 H hydrogen. Here also 1 H and here also 1 H. ಈ ಥರ ಟೆಟ್ರಾಹೈಡ್ರಲ್ ಶೇಪ್ ಜಾಯಿನ್ ಮಾಡೋದು ಬೇಕಾದ್ರೆ ಜಸ್ಟ್ ಯು ಶುಡ್ ಹ್ಯಾವ್ ಟು ಜಾಯಿನ್ ಲೈಕ್ ದಿಸ್. ಇಲ್ಲಿಗೆ ನಾಟ್ ಫಾರ್ ಟ್ರಯಾಂಗಲ್, ಯಾವುದೇ ಕಾರಣ ಇಸ್ ನಾಟ್ ಎ ಟ್ರಯಾಂಗಲ್ ಅಲ್ಲ. ಸೊ ಯು ಶುಡ್ ಹ್ಯಾವ್ ಟು ಜಾಯಿನ್ ಲೈಕ್ ದಿಸ್. ಈ ಥರ ಜಾಯಿನ್ ಮಾಡಿ ಸೊ ಬೇಕಾದ್ರೆ ಇದನ್ನು ಡ್ರಾ ಮಾಡೋದು ಬೇಡ. ದಿಸ್ ಇಸ್ ಕಾಲ್ಡ್ ನೋಡಿ ಒಂದು ಕಾರ್ಬನ್ ಆಟಮ್ ಲಿಂಕ್ಡ್ ವಿತ್ 4 ಹೈಡ್ರೋಜನ್ CH ಈ ರೀತಿ ಬರೀಬೇಕಾಗುತ್ತೆ. ಇಲ್ಲಿ ಬೇಕಾದ್ರೆ ತೋರಿಸಿದ್ರೆ ಯು ಕ್ಯಾನಾಟ್ ಶೋ ಲೈಕ್ ದಿಸ್. ದ ಬಾಂಡ್ ಆ್ಯಂಗಲ್ ಈಸ್ 109 degree 28 minutes. 109 degree 28 minutes. This is the tetrahedral geometry. ಇದನ್ನ tetrahedral geometry ಅಂತ ಕೂಡ ಕರಿತೀವಿ. Therefore, so sp3 hybridization ಹೇಳುವಾಗ so methane molecule will undergo tetrahedral sp3 hybridization and its bond angle is 109 degree 28 minutes. The shape is tetrahedral shape ಅಂತ ಕೂಡ ನಾವು ಇದನ್ನು ಹೇಳ್ತಾ ಹೋಗ್ತೀವಿ. ಇದನ್ನ ಈ ರೀತಿ ಬರೀಬೋದು. ಇಲ್ಲ ಬೇಕಾದರೆ ನೀವು ತೋರಿಸೋದಾದರೆ ಓಪನ್ ಬೇಕಾದ್ರೆ ಇದನ್ನು ಬರೀಬೋದು. ಈ ರೀತಿ ಕೂಡ ಬರೀಬೋದು. ಇಲ್ಲ ಸರ್ ಆ ರೀತಿ ಬರಲಿಕ್ಕೆ ಬರಲ್ಲ ಅಂದರೆ ಏನು ತೊಂದರೆ ಅಲ್ಲ. ಈಗ ಓಪನ್ C H and here also write like this H and this for H and this for H. ಈ ರೀತಿ ಬೇಕಾದ್ರೆ ಬರೆದ್ಬಿಟ್ಟು ಸುಮ್ಮನೆ ಜಸ್ಟ್ ಯು ಶುಡ್ ಹ್ಯಾವ್ ಟು ಶೋ ಲೈಕ್ ದಿಸ್. ಈ ಥರ ತೋರಿಸಿದ್ರೆ ನಡೆಯುತ್ತೆ, ಏನು ಸಮಸ್ಯೆ ಅಂತ ಈಗ ಕೂಡ ಬರ್ಕೊಂಡು ಹೋಗ್ಬೋದು. ಬಟ್ ಇಸ್ ವಿಚ್ ಇಸ್ ಬೆಟರ್ ಟೆಟ್ರಾಹೈಡ್ರಲ್ ಶೇಪ್ ಅಂತ ಕೂಡ ಇದನ್ನು ಹೇಳ್ತಾ ಹೋಗ್ತೀವಿ. ಕ್ಲಿಯರ್ ಆಯ್ತಾ ಈಗ? ಸೊ ಇದಷ್ಟು ಕೂಡ ನಾವು ಮೀಥೇನ್ ಮಾಲಿಕ್ಯೂಲ್ನ ಹೈಬ್ರಿಡೇಷನ್ ಹೇಳಿದ್ವಿ. ನಿಮ್ಮ ತಲೆಯಲ್ಲಿ ಇಷ್ಟು ಇಟ್ಕೊಂಬಿಡಿ ಜನರಲ್ಲ, ಏನೂ ಬೇಡ. sp3 ಹೈಬ್ರಿಡೇಷನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ ತಕ್ಷಣ ನೀವು ಮೀಥೇನ್ ಮಾಲಿಕ್ಯೂಲ್ ಎಕ್ಸಾಂಪಲ್ ತೊಗೊಳ್ಳಿ. ಓಕೆ, ಅವರೇ ಕೊಡ್ತಾರೆ. ಇಲ್ಲ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರು ಆಗ ಕೂಡ ಹೇಳ್ಬೋದು. ಒಂದು ಮೀಥೇನ್ ಮಾಲಿಕ್ಯೂಲಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ ಅಂತ ನೋಡ್ಕೊಳ್ಳಿ. 1 ಕಾರ್ಬನ್ ಆಟಮ್ ಇದೆ ಮತ್ತು 4 ಹೈಡ್ರೋಜನ್ ಆಟಮ್ ಇದೆ. ಕ್ಲಿಯರ್? ಆಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ ಕಾರ್ಬನ್ನಿಗೆ ಬರೀಬೇಕು. ಗ್ರೌಂಡ್ ಸ್ಟೇಟಿಗೆ ಬರೆಯುವಾಗ ಫುಲ್ ಬರೀಬೇಕು. 1:2 2:2 ಫುಲ್ ಬರೀಬೇಕಾಗುತ್ತೆ. ಎಕ್ಸೈಟೆಡ್ ಸ್ಟೇಟಲ್ಲಿ ಬರೆಯುವಾಗ p ಆರ್ಬಿಟಲ್ ವೇಕೆಂಟ್ ಇರುತ್ತೆ. ಕೊನೆ ಆರ್ಬಿಟಲ್ಲು 2px 2py 2pz ಅಂತ ಬರುತ್ತಲ್ಲ, ಅವಾಗ ಏನಾಗುತ್ತಪ್ಪ ಎಕ್ಸೈಟೆಡ್ ಸ್ಟೇಟಲ್ ಅಂತ ಹೇಳಿದಾಗ ಒಂದು ಎಲೆಕ್ಟ್ರಾನ್ 2s2 ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಮಾಡುತ್ತೆ, ಜಂಪ್ ಹೊಡೆಯುತ್ತೆ. ಯಾವ ಜಂಪ್ ಹೊಡೆಯುತ್ತೋ ಎಕ್ಸೈಟೇಷನ್ ವಿಲ್ ಟೇಕ್ಸ್ ಪ್ಲೇಸ್, ಇಟ್ ವಿಲ್ ಅಂಡರ್ ಹೈಬ್ರಿಡೈಸೇಷನ್. ಆಟೋಮೆಟಿಕಲಿ ಒಂದು 2s ಆರ್ಬಿಟಲ್ಲು ಮತ್ತು 3 3p ಆರ್ಬಿಟಲ್ಸ್ಗಳು ಕಂಬೈನ್ ಆಗಿಬಿಟ್ಟು sp3 ಹೈಬ್ರಿಡ್ ಆರ್ಬಿಟಲ್ಸನ್ನು ಕೊಡ್ತವೆ. ಇಟ್ ವಿಲ್ ಶೋಸ್ ದ ಮಾಲಿಕ್ಯೂಲ್ ಆಫ್ ಮೀಥೇನ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್. ಯಾವಾಗ ಹೈಬ್ರಿಡೈಸೇಷನ್ ಆಗುತ್ತೋ ಅದರ ಶೇಪ್ ಟೆಟ್ರಾಹೈಡ್ರಲ್ ಬರುತ್ತೆ. ಅದರ ಬಾಂಡ್ ಆ್ಯಂಗಲ್ಲು 109 degree 28 minutes ಬರುತ್ತೆ. ಇದನ್ನು ನಾವು sp3 ಹೈಬ್ರಿಡೇಷನ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ sp2 ಹೈಬ್ರಿಡೇಷನ್. ನೋಡಿ sp2 ಹೈಬ್ರಿಡೇಷನ್ ಹೋಗ್ತಾ ಇದ್ದೀನಿ. sp2 ಹೈಬ್ರಿಡೇಷನ್ ಬೇಕಾದ್ರೆ ಈಥಿನ್ ಮಾಲಿಕ್ಯೂಲ್ ಕೂಡ ತಗೋಬೋದು. ಇಲ್ಲ ಇನ್ನೊಂದು ಎಕ್ಸಾಂಪಲ್ ಕೂಡ ತೊಗೊಂಡಿದ್ದಾರೆ, ಸಾಕಷ್ಟು ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು BF3 ಅಂತ ಬರುತ್ತೆ, ಅದನ್ನು ನಾವು ಬೋರಾನ್ ಟ್ರೈಫ್ಲೋರೈಡ್ ಅಂತ ಕೂಡ ಕರಿತೀವಿ. ಸೊ ಬೋರಾನ್ ಟ್ರೈಫ್ಲೋರೈಡ್ ಅಂತ ಕೂಡ ಎಕ್ಸಾಂಪಲ್ ತೊಗೋಬೋದು. ನೋಡಿ ಬೇಕಾದ್ರೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ಸ್ಟ್ರಕ್ಚರ್ ಆಫ್ ಬೇಕಾದ್ರೆ ಇದು ತೊಗೊಂಡಿದ್ದಾರೆ. ಸ್ಟ್ರಕ್ಚರ್ ಆಫ್ BF3 ಬೋರಾನ್ ಟ್ರೈಫ್ಲೋರೈಡ್.
FLUORID, FLUORID ಫ್ಲೋರೈಡ್ ಇದಿದೆ. ಈ ಎಕ್ಸಾಂಪಲ್ ತಗೋಬೋದು. ಇದು ಯಾವ ವೈಬ್ರೇಷನ್ ಹೇಳ್ತಪ್ಪ, ಇಟ್ ವಿಲ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ sp2 ಹೈಬ್ರಿಡೈಸೇಷನ್. ಸೇಮ್ ಸ್ಟ್ರಕ್ಚರ್ ಆಫ್ ಬೋರಾನ್ ಟ್ರೈಫ್ಲೋರೈಡ್ನ ತಗೊಂಡ್ರೆ ಹೈಬ್ರಿಡೈಸೇಷನ್ ಆಗುತ್ತೆ, sp2 ಆಗುತ್ತೆ. ಎಗೇನ್ ಸೇಮ್, in the molecule of boron trifluoride or BF3 contains one boron atom and 3 fluoride ಅಥವಾ ಫ್ಲೂರಿನ್ ಆಟಮ್ಸ್ ಅಂತ ಕೂಡ ಕರಿತೀವಿ. ಅಂದರೆ ಇಲ್ಲಿ ಒಂದು ಬೋರಾನ್ ಆಟಮ್ಸ್ ಇರುತ್ತೆ ಮತ್ತು 3 ಫ್ಲೂರಿನ್ ಆಟಮ್ಸ್ ಇರುತ್ತೆ. ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಬೋರಾ ಏನು ಬರುತ್ತೆ, 5 ಬರುತ್ತೆ. ಬೋರಾ ನೋಡಿ, ಹೈಡ್ರೋಜನ್, ಈಲಿಯಂ, ಲೀಥಿಯಂ, ಬೆರಿಲಿಯಂ ಮತ್ತು ಬೋರಾನ್ ಅಂದಿರೋದ್ರಿಂದ ಅದರ ಅಟಾಮಿಕ್ ನಂಬರ್ 5 ಬರುತ್ತೆ. ಈ ಸಿನ ಬರ್ಕೊಂಡು ಹೋಗ್ಬೋದು, ವೆರಿ ಕ್ಲಿಯರ್. ಇಲ್ಲಿ ನೋಡಿ ಜನರಲ್ ಆಗಿ ಹೇಳೋದು, ಬೋರಾನ್ ಮಾಲಿಕ್ಯೂಲಲ್ಲಿ ಒಂದು ಬೋರಾನ್ ಇದೆ, 3 ಫ್ಲೂರಿನ್ ಇದೆ. ಓಕೆ, 3 ಫ್ಲೂರಿಡ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಬೋರಾನ್ ಅಂತ ನೋಡೋದಾದರೆ ಬರೀತೀವಿ ನೋಡಿ ಜನರಲ್ ಆಗಿ. ಇಲ್ಲಿ ಏನು ಬರುತ್ತಪ್ಪ ಅಂದರೆ EC, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಬೋರಾನ್. B in GS, GS ಅಂದರೆ ಗ್ರೌಂಡ್ ಸ್ಟೇಟ್ ಅಂತ. ಓಕೆ ನೋಡಿ, ಬರೆಯೋದಿರಬೇಕಾದ್ರೆ 1s2 2s2 2px 2py 2pz here also 1. ನೋಡಿ, ಇವೆರಡು ವೇಕೆಂಟ್ ಇರ್ತವೆ. 2py ಮತ್ತು 2pz ಎರಡೂ ಕೂಡ ಏನಿದೆ, ವೇಕೆಂಟ್ ಇದೆ. ಯಾವ ಸ್ಟೇಟಲ್ಲಿ? ಗ್ರೌಂಡ್ ಸ್ಟೇಟಲ್ಲಿ. ಇದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಎಕ್ಸಿಟ್ ಸ್ಟೇಟ್ ಬರೀ ನೀವು ನೋಡಿ. ದ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ B ಇನ್ ಎಕ್ಸೈಟೆಡ್ ಸ್ಟೇಟ್ ತೊಗೊಂಡ್ರೆ ನೋಡಿ, 1s2 2s2 ಇಲ್ಲಿ ಎಷ್ಟು ಬರಲ್ಲ, 1 ಕಮ್ಮಿ ಆಯಿತು, 2px 2py 2pz ಇಲ್ಲಿ ಒಂದು ಇದ್ದಾರೆ ನೋಡಿ. ಈಗ ಆಟೋಮೆಟಿಕ್ಕಾಗಿ ಇಟ್ ವಿಲ್ ಅಂಡರ್ಗೋ sp2 ಹೈಬ್ರಿಡೈಸೇಷನ್. ಹೆಂಗೆ ಅಂತ ಕೇಳಿದ್ರೆ, 1 s ಆರ್ಬಿಟಲ್ಲು 2 p ಆರ್ಬಿಟಲ್ಲಿ ಕಂಬೈನ್ ಆಗಿದೆ. ಇಟ್ ವಿಲ್ ಅಂಡರ್ಗೋ sp2 ಹೈಬ್ರಿಡೈಸೇಷನ್. ಬರೀಬೋದು ನಮಗೆ, ಇಟ್ ವಿಲ್ ಅಂಡರ್ಗೋ sp2 ಎಷ್ಟು 1 2s ಆರ್ಬಿಟಲ್ combining with the 2 2p orbitals, showing 1 plus 2 is equal to 3 sp2 hybrid orbitals. 3 sp2 new hybrid orbitals. It will undergo sp2 hybridization. ನೋಡಿ, ಅದನ್ನು ಹೇಳ್ತಾರೆ ಇಲ್ಲಿ, 1 2s and 2 2p orbitals of boron undergo sp2 hybridization to form 3 sp2 new hybrid orbitals. ಸರಿನಾ? 1 2s ಆರ್ಬಿಟಲ್ ಬೋರಾನಿನ 1 2s ಆರ್ಬಿಟಲ್ಲು ಮತ್ತು 2 2p ಆರ್ಬಿಟಲ್ಸ್ಗಳು ಕಂಬೈನ್ ಆಗಿಬಿಟ್ಟು 3 sp2 ನ್ಯೂ ಹೈಬ್ರಿಡ್ ಆರ್ಬಿಟಲ್ಸನ್ನು ಕೊಡ್ತವೆ. ಕೊಟ್ಟಾಗ ಇಟ್ ವಿಲ್ ಅಂಡರ್ಗೋ sp2 ಹೈಬ್ರಿಡೈಸೇಷನ್ ಆಗುತ್ತೆ. sp2 ಹೈಬ್ರಿಡೈಸೇಷನ್ ಆಯಿತು ಅಂತ ಹೇಳಿದ್ರೆ, therefore boron trifluoride is a trigonal planar in shape. Triangular shape, trigonal planar ಅಂತ ಕರೀತೀವಿ. It is showing the trigonal planar shape. The geometry is the trigonal planar. Its bond angle is 120. Its bond angle is 120. Its bond angle is 120 ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇದರ ಸ್ಟ್ರಕ್ಚರ್ ಬೇಕಾದ್ರೆ ತೋರಿಸಿದರೆ ಇಲ್ಲಿ ಬೇಕಾದ್ರೆ ಬರೀತಿದ್ದೆ ನನಗೆ. going to show the structure. This is for B, no triangle away. This is F, and this is for here also F, and this is for F. ಏನು ಪ್ರಾಬ್ಲಮ್, this ಬರೋ ಸಾಕು. ಇದರಲ್ಲಿ ಜಾಯಿನ್ ಮಾಡೋದು ಟ್ರೈಗೋನಲ್ ಪ್ಲಾನ್ ಈ ಥರ ಜಾಯಿನ್ ಮಾಡಿ ಟ್ರಯಾಂಗಲ್ ಅಂತ ಚೆನ್ನಾಗಿ ಕಾಣ್ತದೆ ಅಂತೆ. ದಿಸ್ ಇಸ್ ಇಲ್ಲಿಂದ ಬೇಕಾದ್ರೆ ಕೂಡಿ, ಇಲ್ಲೂ ಕೂಡಿ, ಇದನ್ನು ಕೂಡಿ, ಇದನ್ನು ಕೂಡಿ, ಇದು ಬೇಕಾದ್ರೆ ಟ್ರಯಾಂಗಲ್ ಅಂತ ಜಾಯಿನ್ ಮಾಡಿ ತಪ್ಪೇನಿಲ್ಲ, ಮಾಡ್ಬೋದು ಜಾಯಿನ್. ಈ ರೀತಿ ಮಾಡ್ಬೋದು. ಇಲ್ಲ ಸರ್ ನಾವೇನೂ ಮಾಡೋದು ಅಂತಂದರೆ ಡೈರೆಕ್ಟ್ಲಿ ನಾವು ರೈಟ್ ಲೈಕ್ ದಿಸ್ ಬಿ ಜಸ್ಟ್ ಎಫ್, ಇಯರ್ ಆಲ್ಸೋ ಎಫ್ ಆ್ಯಂಡ್ ಇಯರ್ ಆಲ್ಸೋ ಎಫ್. ಇಷ್ಟನ್ನ ಬರೋದು ಇಲ್ಲಿ ಬೇಕಾದರೆ 120 ಡಿಗ್ರಿ ಅಂತ ಬರೋದು ಸಾಕು. ದಿಸ್ ಏನೋ ಟ್ರಯಾಂಗಲ್ ಶೇಪ್ ಅಂತ. ಇಲ್ಲಿ ಬೇಕಾದರೆ 120, ಎರಡು ಯಾವ್ದು ಬೇಕೋ ನೋಡಿ. ಕ್ಲಿಯರ್ ಆಯಿತಾ? ಸೊ ಇದನ್ನು ಬೆಸ್ಟ್ ಎಕ್ಸಾಂಪಲ್ ಫಾರ್ sp2. ನಾವೇನು ಮಾಡ್ತೀವಿ, ಹುಡುಗಿಗೆ ಬೋರಾನ್ ಟ್ರೈಫ್ಲೋರೈಡ್ ತೋರಿಸಿರ್ತೀವಿ. ಎಕ್ಸಾಮ್ ಆದವರು ಈಥೀನ್ ಕೇಳ್ಬಿಡ್ತಾರೆ. ಈಥೀನ್ ಮಾಲಿಕ್ಯೂಲ್ ಕೇಳಿದಾಗ ಅದನ್ನು ತೋರಿಸ್ಬೇಕು, ಎರಡೂ ಬರೀಬೋದು. sp2 ಹೈಬ್ರಿಡೇಷನ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬೋರಾನ್ ಟ್ರೈಫ್ಲೋರೈಡ್ ಕೂಡ ತೊಗೋಬೋದು, ಮತ್ತು ಈಥೀನ್ ಮಾಲಿಕ್ಯೂಲ್ ಕೂಡ ಎಕ್ಸಾಂಪಲ್ ಆಗಿ ತೊಗೋಬೋದು. ನೋಡೋಣ ಬೇಕಾದ್ರೆ ಅದನ್ನು ನೋಡೋದಾದ್ರೆ ಬೇಕಾದರೆ ಇದು ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ಬೇಕಾದ್ರೆ ಇದೇ ಎಕ್ಸಾಂಪಲ್ ನಾನೀಗ sp2 ಹೈಬ್ರಿಡೇಷನ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ಟ್ರಕ್ಚರ್ ಆಫ್ ಈಥೀನ್ ಅಂತ ಮಾಡಿದ್ವಿ. ಇದೆಲ್ಲ ಗೊತ್ತಿದೆ. ಈಥೇನ್ ಅಂತ ಹೇಳಿದ್ರೆ ANE ಆಲ್ಕೇನ್ ಆಗಿರುತ್ತೆ. ಈಥೀನ್ ಅಂತ ಹೇಳಿದ್ರೆ ENE ಆಲ್ಕೇನ್ ಆಗಿರುತ್ತೆ. ENE ಬಂತು ಅಂದರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್.
ಅದೇ ವೈ ಎನ್ ಇ ಬಂತು ಅಂದರೆ ಆಲ್ಕೈನ್ ಆಗುತ್ತೆ, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಬರುತ್ತೆ. ಸೊ ಹಾಗಿದ್ರೆ ನಾವೇನು ಮಾಡ್ತೀವಿ ಬಂದಿಗೆ ಸ್ಟ್ರಕ್ಚರ್ ಆಫ್ ಈಥಿನ್ ಬೇಕಾದ್ರೆ ನೋಡ್ತೀವಿ. ಸ್ಟ್ರಕ್ಚರ್ ಆಫ್ ಈಥಿನ್, ಸ್ಟ್ರಕ್ಚರ್ ಆಫ್ ಈಥಿನ್ ಅಂದರೆ ಏನು ಹೇಳೋದೇ ಬರೋದು ನಮಗೆ, ದಿಸ್ ಫಾರ್ C2H4 ಸರಿ ತಾನೆ. C2H4 ಈಥಿನ್. ಈಥಿನ್ ಆದರೆ C2H6 ಆಗುತ್ತೆ. ಫಾರ್ಮುಲಾ CnH2n ಬರುತ್ತಲ್ಲ, 2 2s 2 × n 2 4, ಹಾಗಾಗಿ C2H4. ಈ ಈಥಿನ್ ಮಾಲಿಕ್ಯೂಲ್ ಬೇರೆ ಏನು ಚೇಂಜ್ ಇಲ್ಲ. ಅಗೇನ್ ಸೇಮ್ ಈಥಿನ್ ಮಾಲಿಕ್ಯೂಲ್ ತೊಗೊಂಡ್ರೆ 2 ಕಾರ್ಬನ್ ಆಟಮ್ಸ್ ಇದೆ, 4 ಹೈಡ್ರೋಜನ್ ಆಟಮ್ಸ್ ಇದೆ. ಕ್ಲಿಯರಾ? ಆಗ ಒಂದು ನೆನಪಲ್ಲಿ ಇಟ್ಕೋಬೇಕು, ತಾವು ಮರಿಬಾರ್ದು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ದರೆ ಮೀಥೇನ್ ಮಾಲಿಕ್ಯೂಲಲ್ಲಿ ಒಂದು ಕಾರ್ಬನ್ನಿಗೆ 4 ಹೈಡ್ರೋಜನ್ ಆಟಮ್ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಆಲ್ ಆರ್ ಸಿಂಗಲ್ ಬಾಂಡ್. ಕಾರ್ಬನ್ ಹೈಡ್ರೋಜನ್ ಮಧ್ಯೆ ಇದೆ, ಸಿಂಗಲ್ ಬಾಂಡ್ ಇರುತ್ತೆ. ಅದೇ ನಾವು ಈಥಿನ್ ತೊಗೊಂಡಾಗ ಕಾರ್ಬನ್ ಡಬಲ್ ಬಾಂಡ್ ಬರುತ್ತೆ, 2 ಕಾರ್ಬನ್ ಬರುತ್ತೆ. ಡಬಲ್ ಬಾಂಡ್ ಬಂತು ಅಂತ ಹೇಳಿದ ತಕ್ಷಣ ಅಟಾಮಿಕ್ ನಂಬರ್ 1 ಕಡಿಮೆ ಆಗುತ್ತೆ, 1 ನಂಬರ್ ಕಡಿಮೆ ಆಗುತ್ತೆ. ಅಂದರೆ ಏನು ಸಹ ಅಂತ ಹೇಳಿದ್ರೆ ಮೀಥೇನ್ ತೊಗೊಂಡಾಗ ಕಾರ್ಬನ್ ಅಟಾಮಿಕ್ ನಂಬರ್ 6 ಇರುತ್ತೆ ಈಸಿ ಬರೆಯುವಾಗ. ಈಥೇನ್ ತೊಗೊಂಡಾಗ ಕಾರ್ಬನ್ ಅಟಾಮಿಕ್ ನಂಬರ್ 5 ಆಗುತ್ತೆ. ಓಕೆನಾ? ಅದೇ ಈಥೇನ್ ತೊಗೊಂಡಾಗ ಕಾರ್ಬನ್ ಅಟಾಮಿಕ್ ನಂಬರ್ ಏನಾಗುತ್ತೆ, 4 ಆಗುತ್ತೆ. ಸೊ ಇದನ್ನು ಪಾಯಿಂಟ್ ನೆನಪಿರಲಿ. ಯಾಕೆಂದರೆ ಸಿಂಗಲ್ ಬಾಂಡ್ ಇದ್ದಾಗ ಕಾರ್ಬನ್ ಅಟಾಮಿಕ್ ನಂಬರ್ 6, ಡಬಲ್ ಬಾಂಡ್ ಬಂದಾಗ 5, ಟ್ರಿಪಲ್ ಬಾಂಡ್ ಬಂದಾಗ 4. ಇದೊಂದು ಪಾಯಿಂಟ್ಸ್ ಅಂತ ತಲೆಯಲ್ಲಿ ಇಟ್ಕೊತೀವಿ ಅಂತ ಅಂದ್ಕೊಂಡು. ಹಾಗಿದ್ರೆ ನಾನೀಗ ಇದನ್ನು ನೋಡಿ, ಈ sp2ಗೆ ಬೋರಾನ್ ಟ್ರೈಫ್ಲೋರೈಡ್ ಬೇಕಾದ್ರೆ ಕೊಡ್ಬೋದು, ಅಥವಾ ಈಥಿನ್ ಬೇಕಾದ್ರೆ ಕೊಡ್ಬೋದು. ಅದನ್ನು ತೋರಿಸ್ಬಿಡ್ತೀನಿ ಬೇಕಾದ್ರೆ. ಬಟ್ ಅಗೇನ್ ಸೇಮ್ EC ಆಫ್ ಕಾರ್ಬನ್ ಇನ್ ಗ್ರೌಂಡ್ ಸ್ಟೇಟ್. ಓಕೆನಾ? ಏನು ಬರಿಬೋದು, 1s2 2s2 2px 2py 2pz. ಕ್ಲಿಯರ್? ಕಾರ್ಬನ್ ಅಟಾಮಿಕ್ ನಂಬರ್ 6 ಯಾವಾಗ ಸಿಂಗಲ್ ಬಾಂಡ್ ಇದ್ದಾಗ. ಬಟ್ ಈಥಿನ್ ಡಬಲ್ ಬಾಂಡ್ ಇರೋದ್ರಿಂದ ಒಂದು ಕಮ್ಮಿ ಮಾಡಿ 2 + 2 ಎಷ್ಟಾಯಿತು, 4 ಆಯಿತು. ಇಲ್ಲಿ 2 ಅಂತ ಬರೆಯೋಂಗಿಲ್ಲ. 2 ಅಂತ ಬರೆದ್ರೆ ಮೀಥೇನ್ ಆಗಿಬಿಡುತ್ತೆ, ತಪ್ಪಾಗ್ಬಿಡುತ್ತೆ. ಹೈಬ್ರಿಡೇಷನ್ SP ತೋರಿಸುತ್ತೆ. ನಾನು 2 ಅಂತ ಬರದೆ ಅಂತ ಹೇಳಿದ್ರೆ ಗ್ರೌಂಡ್ ಸ್ಟೇಟಿಗೆ 2 ಅಂತ ಬರದೇ ಇಲ್ಲಿ ಅಂದರೆ ಎಕ್ಸಾಕ್ಟ್ ಸ್ಟೇಟಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಒಂದು ಇಲ್ಲಿ ಒಂದು ಬಂದ್ಬಿಡುತ್ತೆ. ನಾನು ಬರೆಯುವಾಗ ಏನಾದ್ರು ಈ ಥರ ಬರದೆ ಅಂತ ಹೇಳಿದ್ರೆ ಇದೇನಾಯಿತು ಅಂತ ಹೇಳಿದ್ರೆ ಇದು ಸಿಂಗಲ್ ಬಾಂಡ್ ಆಗುತ್ತೆ. ನಾನು ಏನು ಮಾಡಬೇಕು ಈಗ, ಡಬಲ್ ಬಾಂಡ್ ಇರೋದ್ರಿಂದ ಇದು 1 ಅದು ತೋರಿಸ್ಬೇಕಾಗತ್ತೆ, 1 ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ 2 ಇಲ್ಲಿ 1 ಆಯಿತು. ಯಾಕೆ ಅಂತ ಹೇಳಿದ್ರೆ ಈಥಿನ್ ಮಾಲಿಕ್ಯೂಲ್ ತಗೊಂಡಿರೋದ್ರಿಂದ ಕಾರ್ಬನ್ ಡಬಲ್ ಬಾಂಡ್ ಬಂದಿರೋದ್ರಿಂದ ಕಾರ್ಬನ್ ಅಟಾಮಿಕ್ ನಂಬರ್ ಏನಾಗುತ್ತೆ, 5 ಆಗುತ್ತೆ. ಕರೆಕ್ಟಾ? ಇದೇ ರೀತಿ ನೆಕ್ಸ್ಟ್ EC ಆಫ್ ಕಾರ್ಬನ್ ಇನ್ ಎಕ್ಸೈಟೆಡ್ ಸ್ಟೇಟ್ ತಗೊಂಡ್ರೆ ಸೇಮ್ 1s2 2s2 2px 2py 2pz. ಅಗೇನ್ ಸೇಮ್ ಇಲ್ಲಿ ಒಂದಿರುತ್ತೆ, ಇಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ಸ್ ಇಲ್ಲಿ ಜಂಪ್ ಆಗುತ್ತೆ. ಸೇಮ್ ಕಾನ್ಸೆಪ್ಟ್ ಇದು ಕೂಡ ಬಂದ. ಈಗ therefore 1 2s ಆರ್ಬಿಟಲ್ combining with 2 2p orbitals it will undergo sp2 hybridization, 3 sp2 hybridization. ಬಂದ ಸೇಮ್, ಏನು ಚೇಂಜ್ ಆಗಲ್ಲ. ಅಗೇನ್ ಸೇಮ್ ಬರುತ್ತೆ, ಇಲ್ಲೂ ಕೂಡ ಸೇಮ್ ಬರುತ್ತೆ. ಇಲ್ಲೂ ಕೂಡ ಜಾಮೆಟ್ರಿ ಬಂದ್ಬಿಟ್ಟು ಟ್ರಿಗೊನಲ್ ಬರುತ್ತೆ. ದಿಸ್ ಆಲ್ಸೋ ಟ್ರಿಗೊನಲ್ ಪ್ಲೇನರೇ ಬರುತ್ತೆ. ಓಕೆನಾ? ನೋ ಚೇಂಜಸ್. ಬಾಂಡ್ ಆ್ಯಂಗಲ್ ಇಸ್ 120 ಡಿಗ್ರಿ ಅಂತ ಬರುತ್ತೆ ಅಷ್ಟೇ. ಏನು ಅರೇಂಜ್ಮೆಂಟ್ ಬರೆಯುವಾಗ ಏನಾಗುತ್ತೆ ಗೊತ್ತಾ, ಒಂದು ತೋರಿಸ್ಬಿಡ್ತೀನಿ ನಿಮಗೆ. ಕಾರ್ಬನ್ ಈ ರೀತಿ ಇದೆ, ಕಾರ್ಬನ್ ಡಬಲ್ ಬಾಂಡ್ ಆಯಿತು ನೋಡಿ. ಇಲ್ಲೊಂದು ಬರುತ್ತೆ ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್ ಬರುತ್ತೆ, ಇಲ್ಲೊಂದು ಹೈಡ್ರೋಜನ್ ಬರುತ್ತೆ. ಕ್ಲಿಯರಾ? ಇದು ಈಥಿನ್ ಮಾಲಿಕ್ಯೂಲ್. ಅರೇಂಜ್ಮೆಂಟ್ ಬರೋ ನೋಡಿ, ಇಲ್ಲೊಂದು ಹೈಡ್ರೋಜನ್ ಲಿಂಕ್ ಆಯಿತು, ಇಲ್ಲೊಂದೊಂದು ಲಿಂಕ್ ಆಯಿತು, ಸೇರಿಸಿ, ತಪ್ಪೇನಿಲ್ಲ, ಸೇರಿಸಿ, ಇಲ್ಲೊಂದು ಸೇರಿಸಿ, ದಿಸ್ ಇಸ್ ಯಾವ ಶೋಲ್ಡ್ ನೋಡಿ. ದಿಸ್ ಇಸ್ ಅ ಟ್ರಯಾಂಗಲ್ ಪ್ಲೇನರ್. ಬೇಕಾದ್ರೆ ಬಾಂಡ್ ಆ್ಯಂಗಲ್ ಬರೆಯುವಾಗ 120 ಡಿಗ್ರಿ. ದಿಸ್ ಇಸ್ ಜಾಮೆಟ್ರಿ. ಈ ರೀತಿ ತೋರಿಸ್ತದೆ. ಕರೆಕ್ಟಾ? ಇದು ಈಥೇನ್ ಮಾಲಿಕ್ಯೂಲಿಗೆ ಅದು ಶೋಲ್ಡ್ ಆಗಿದೆ. ಇದು ಈಥೇನ್ ಅರೇಂಜ್ಮೆಂಟ್ ಆಗಿದೆ. ಸರಿನಾ? ಈ 5 ಬಾಂಡ್ ಇರೋದು 2 ಬಂದರೆ ಈ 5 ಬಾಂಡ್ ಇಸ್ ಆಲ್ಸೋ 5 ಬಾಂಡ್ ಬರುತ್ತೆ, ಒಂದು ಸಿಗ್ಮಾ ಬಾಂಡ್, 5 ಬಾಂಡ್ ಅಂಡ್ ಸಿಗ್ಮಾ ಬಾಂಡ್ ಎರಡೂ ಕೂಡ ಅರೇಂಜ್ಮೆಂಟ್ಸ್ ಆಗ್ತದೆ. ಹಾಗಾಗಿ ವಾಟ್ ಎವರ್ ಇಟ್ ಇಸ್ ನೀವು ವರಿ ಮಾಡೋದು ಬೇಡ. ಸೊ ಈಗ ಜಾಮೆಟ್ರಿ ಏನು ಚೇಂಜ್ ಆಗಲ್ಲ ನೋಡಿ. ಜಾಮೆಟ್ರಿ ಕೂಡ ಟ್ರಿಗೊನಲ್ ಪ್ಲೇನರೇ ಇರುತ್ತೆ, ಬಾಂಡ್ ಆ್ಯಂಗಲ್ 120 ಇರುತ್ತೆ. ಬೋರಾನ್ ಟ್ರೈಫ್ಲೋರೈಡ್ ಬಂದಾಗ ಓನ್ಲಿ ಫಾರ್ BF ಅಂತ ಟ್ರಯಾಂಗಲ್ ಬರುತ್ತೆ. ಈಥಿನ್ ಮಾಲಿಕ್ಯೂಲನ್ನು ಕೂಡ ತಗೋಬೋದು. ಎಕ್ಸಾಂಪಲ್ ನಾವೇನು ಮಾಡ್ತೀವಿ, sp2 ಹೈಬ್ರಿಡೇಷನ್ ಹೇಳ್ತೀವಿ ಹುಡುಗರಿಗೆ, ನಾನು ಬೋರಾನ್ ಟ್ರೈಫ್ಲೋರೈಡ್ ಮಾತ್ರ ತೊಗೊಂಡಿರ್ತೀನಿ. ಬಟ್ ಎಕ್ಸಾಂಪಲ್ ಅವ್ರು ಈಥಿನ್ ಮಾಲಿಕ್ಯೂಲ್ ಕೇಳಿದಾಗ ಇದನ್ನು ಕೂಡ ಬರೀಬೇಕಾಗುತ್ತೆ. ಏನು ಚೇಂಜಸ್ ಆಗಲ್ಲ. ಬೋರಾನ್ ಟ್ರೈಫ್ಲೋರೈಡ್ ತೊಗೊಂಡಾಗ ಬೋರಾನ್ ಬರುತ್ತಲ್ಲಿ 5 ಅಂತ, ಈಥಿನ್ ಮಾಲಿಕ್ಯೂಲ್ ತೊಗೊಂಡಾಗ ಕಾರ್ಬನ್ ಬರುತ್ತೆ. ಸೇಮ್ ಸ್ಟ್ರಕ್ಚರ್ ಏನು ಚೇಂಜ್ ಬೇಕಾದ್ರೆ ಬರೀದ್ರೆ ಮೀಥೇನ್ ಈಥಿನ್ ಇನ್ನೊಂದಿದೆ SP ನ ಬರೆಯುವಾಗ ಅದಕ್ಕೆ ಎಕ್ಸಾಂಪಲ್ ಕೂಡ ಈಥೇನ್ ತೊಗೊಳ್ತೀನಿ ನಾನು. ಅಲ್ಲಿ ಇವಾಗ C2H2 ಆಗುತ್ತೆ.
ಅರ್ಥಾತ್ ನೋಡಿ ಹೆಂಗಿದೆ ನೋಡಿ, ಕಾರ್ಬನ್ ಮೀಥೇನ್ ಮಾಲಿಕ್ಯೂಲ್ ತೊಗೊಂಡಾಗ ಕಾರ್ಬನ್ ಅಟಾಮಿಕ್ ನಂಬರ್ 6 ಆಗಿತ್ತು. ನೆಕ್ಸ್ಟ್ ಈಥೇನ್ ತೊಗೊಂಡಾಗ 5 ಆಯಿತು. ನೆಕ್ಸ್ಟ್ ಈಥೈನ್ ತೊಗೊಂಡಾಗ 4 ಆಗುತ್ತೆ. ಓಕೆನಾ? ಇದು ಎರಡೂ ತೊಗೋಬೋದು ನೀವು. sp2 ಹೈಬ್ರಿಡೇಷನ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ತಾವು ಬೋರಾನ್ ಟ್ರೈಫಾಸ್ಫೇಟ್ ಬೇಕಾದ್ರೆ ತೊಗೋಬೋದು, ಈಥಿನ್ ಬೇಕಾದ್ರೆ ತೊಗೋಬೋದು. ಇದಿಷ್ಟು ಆಗಿದ್ರೆ ನಾನು sp3 ಹೇಳಿದೆ ಇವತ್ತಿನ ಕ್ಲಾಸಲ್ಲಿ, sp2 ಹೇಳಿದೆ. ನೆಕ್ಸ್ಟ್ ಒನ್ ಈಸ್ ಸ್ಟ್ರಕ್ಚರ್ ಆಫ್ ಈಥೈನ್ ಅಂತ ಒಂದು ತೊಗೊಂಡು ದ ಲಾಸ್ಟ್ ಒನ್ ಇಸ್ ದ ಐ ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಒನ್. ಇದಷ್ಟು ಮುಗಿಸಿ ನಾನು ಕನ್ಕ್ಲೂಡ್ ಮಾಡ್ತೀನಿ ನಿಮಗೆ. ಇವತ್ತಿನ ಕ್ಲಾಸಲ್ಲಿ ಹೈಬ್ರಿಡೇಷನ್ ಮುಗಿಸಿ ನೆಕ್ಸ್ಟ್ ಕ್ಲಾಸ್ ಡೈಪೋಲ್ ಮೂಮೆಂಟ್ ಅಂತ ಒಂದು ಬರುತ್ತೆ. ಅಪ್ಲಿಕೇಶನ್ ಆಫ್ ಡೈಪೋಲ್ ಮೂಮೆಂಟನ್ನು ನೋಡಿಬಿಟ್ಟು ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಬಂದರೆ ಹೈಡ್ರೋಜನ್ ಬಾಂಡಿಂಗ್ ಅಂತಿದೆ. ಇಂಟ್ರಾ ಮಾಲಿಕ್ಯೂಲ್ ಮತ್ತು ಇಂಟರ್ ಮಾಲಿಕ್ಯೂಲ್ ಅಂತ ಹೈಡ್ರೋಜನ್ ಬಾಂಡಿಂಗ್ ನೋಡ್ಕೊಂಡು ಮಾಲಿಕ್ಯೂಲ್ ಆರ್ಬಿಟಲ್ ಥಿಯರಿ ನೋಡಿದ್ರೆ ಆಲ್ಮೋಸ್ಟ್ 2 ಕ್ಲಾಸಲ್ಲಿ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಾನೆ. ಫಸ್ಟ್ PUCನ ಕೆಮಿಕಲ್ ಬಾಂಡಿಂಗ್ ಮತ್ತು ಮಾಲಿಕ್ಯೂಲ್ ಸ್ಟ್ರಕ್ಚರ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ ಜನರಲ್ಲಿ ನೋಡುವಾಗ ಸ್ಟ್ರಕ್ಚರ್ ಆಫ್ ಯಾವುದು ಅಂತ ಹೇಳ್ತೀನಿ. ಇಲ್ಲಿ ಸ್ಟ್ರಕ್ಚರ್ ಆಫ್ ಈಥೈನ್, SP ಗಾರು ಹೇಳೋದೀಗ. ಓಕೆ, ಸ್ಟ್ರಕ್ಚರ್ ಆಫ್ ಈಥೈನ್. ಸ್ಟ್ರಕ್ಚರ್ ಆಫ್ ಈಥೈನ್ ನೋಡಿ, ಈಥೈನ್ ಅಂತ ಹೇಳಿದ್ರೆ ONE ಟ್ರಿಪಲ್ ಬಾಂಡ್. ಇದು ಎಕ್ಸಾಂಪಲ್ ಇದಕ್ಕೆ ಯಾವುದು? SP ಹೈಬ್ರಿಡೈಸೇಷನ್. ದಿಸ್ ಇಸ್ ಕಾಲ್ಡ್ SP ಹೈಬ್ರಿಡೈಸೇಷನ್. SP ಹೈಬ್ರಿಡೈಸೇಷನ್ ಈಥೈನ್. ಕ್ಲಿಯರ್? ನೋಡಿ ಇಲ್ಲೂ ಕೂಡ SP ಹೈಬ್ರಿಡೈಸೇಷನ್ ಏನು ಚೇಂಜಸ್ ಆಗಲ್ಲ. ಅಗೇನ್ ಸೇಮ್ ಈಥೈನ್ ಸ್ಟ್ರಕ್ಚರ್ ಬಂದ್ಬಿಟ್ಟು C2H2 ಅಂತ ಬರುತ್ತೆ. C2H2 ನೋಡಿ, C2H2 ಅಂತ ಬರುತ್ತೆ. ಇಲ್ಲಿ ಟ್ರಿಪಲ್ ಬಾಂಡ್ ಬರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಜನರಲ್ ನಾವು ಹೇಳೋದೇನಪ್ಪ ನಿಮಗೆ ಅಂತ ಹೇಳಿದ್ರೆ, ಈಥೈನ್ ಮಾಲಿಕ್ಯೂಲಲ್ಲಿ ನೋಡಿ ಜನರಲ್ಲಾಗೆ 2 ಕಾರ್ಬನ್ ಆಟಮ್ಸ್ ಇರುತ್ತೆ ಮತ್ತು 2 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಸೊ ಹಾಗಿದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ EC ಆಫ್ ಕಾರ್ಬನ್ ಈಸ್ ಇನ್ GS, ಗ್ರೌಂಡ್ ಸ್ಟೇಟ್ ಈಸ್. ಅಗೇನ್ ನೋಡಿ ನೆನಪಿಟ್ಕೋಬೇಕು, ಕಾರ್ಬನ್ ಆಟಮ್ಮು ಒಂದಿದೆ, ಸಿಂಗಲ್ ಬಾಂಡ್ ಇದ್ದರೆ ಕಾರ್ಬನ್ ಅಟಾಮಿಕ್ ನಂಬರ್ 6 ಆಗಿರುತ್ತೆ. ಡಬಲ್ ಬಾಂಡ್ ಬಂದರೆ 5 ಆಗುತ್ತೆ. ಟ್ರಿಪಲ್ ಬಾಂಡ್ ಬಂದಾಗ 4 ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಇಲ್ಲಿ 1s2 ಓನ್ಲಿ 2s2ನ ಬರ್ಕೊಂಬಿಟ್ಟು 2px 2py 2pz ಹಾಗೆ ಉಳಿಸ್ಕೊಳ್ತೀವಿ. ನೋಡಿ 2 4 ಆಯಿತು. ಇದು ಗ್ರೌಂಡ್ ಸ್ಟೇಟ್. ಇದೇ EC ಆಫ್ ಕಾರ್ಬನ್ ಇನ್ ಎಕ್ಸೈಟೆಡ್ ಸ್ಟೇಟಿಗೆ ಬರುವಾಗ ಈ ಜಂಪ್ ಹೊಡಿದೆ, ಸ್ಪ್ಲಿಟ್ ಆಗುತ್ತೆ. 1s2 2s1 2px1 2py 2pz. ಕ್ಲಿಯರ್ ಆದಾಗ ನೋಡಿ, ಇಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯಿತು. ಅವಾಗ ಏನಾಯಿತು, ಇವೆರಡೇ ಹೈಬ್ರಿಡೇಷನ್ ಆಗುತ್ತೆ. ಕ್ಲಿಯರ್ ನೋಡಿ, ಇಟ್ ಅಂಡರ್ಗೋ SP ಹೈಬ್ರಿಡೇಷನ್. ಏನು ಸರ್ ಹಂಗಂತ ಕೇಳಿದ್ರಲ್ಲಿ, 1 2s ಆರ್ಬಿಟಲ್ combining with 1 2p orbital, it shows the new sp hybrid orbitals. It will undergo sp hybridization. This is called as the sp. ಎಂತ sp ಇದು? 2sp. It will undergo 1 2s 1 2p. 1 + 1 = 2 ಆಯಿತು. It will undergo 2sp hybridization. ನೋಡಿ, ಈಥೈನ್ ಮಾಲಿಕ್ಯೂಲ್ 1 2s orbital and 1 2p orbitals of carbon undergo sp hybridization to form 2sp new hybrid orbitals. The process is called as the sp hybridization ಅಂತ ಕರೀತಾ ಹೋಗ್ತೀವಿ. The molecule of ethane has linear shape. ಯಾವ ಶೇಪ್ ಅನ್ನು ತೋರಿಸ್ತಿದೆ ಅಂತ ಹೇಳಿದ್ರೆ, the molecule shows the shape is called as the linear shape ಅನ್ನು ತೋರಿಸುತ್ತೆ. The molecule shows the shape is the linear molecule shape. Its bond angle is 180 degree ಅಂತ ಕರೀತಾ ಹೋಗ್ತೀವಿ. ಸೊ ನೀವು 180 ಡಿಗ್ರಿ ಅಂತ ಹೇಳ್ತೀವಿ. ಈ ಲೀನಿಯರ್ ಮಾಲಿಕ್ಯೂಲ್ನ ಜಮೆಟ್ರೀಸ್ ಒಂದೇ ಲೈನ್ ಕಾಣುತ್ತೆ. ಇನ್ನೇ ಕೂಡ ಹೇಳಿದರೆ ನಿಮಗೆ ಲೀನಿಯರ್ ಹೆಂಗೆ ನೋಡಿ, ಕಾರ್ಬನ್ ಟ್ರಿಪಲ್ ಬಾಂಡ್, ದಿಸ್ ಇಸ್ ಕಾಲ್ಡ್ ಆಸ್ H and this is called as the H. This is the linear geometry. ಒಂದೇ ಲೈನ್ ಇರುತ್ತೆ. This is called linear geometry. You have to show the bond angle is 180 degree. This is the linear geometry ಅಥವಾ linear shape ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇಷ್ಟು ಈ ಮೂರನ್ನು ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಈ ಮೂರು ಕೂಡ ವೆರಿ ಇಂಪಾರ್ಟೆಂಟು. ಇನ್ನೊಂದು ಸಲ ನಿಮಗೆ ರೀಕಾಲ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಒಂದು, ಹೈಬ್ರಿಡೈಸೇಷನ್ ಅಂದರೆ ಏನು, sp3 ಹೈಬ್ರಿಡೈಸೇಷನ್ನು, sp2 ಹೈಬ್ರಿಡೈಸೇಷನ್ ಮತ್ತು sp ಹೈಬ್ರಿಡೈಸೇಷನ್. ಇವು ಸ್ಟ್ಯಾಂಡರ್ಡ್ ಹೈಬ್ರಿಡೈಸೇಷನ್ ನೆನ್ಪಿಟ್ಕೊಂಬಿಡಿ. ಎಕ್ಸಾಮಲ್ಲಿ ನೀವೆಲ್ಲ ಲೆಂತಿಯನ್ನು ವರಿ ಮಾಡೋದು ಬೇಡ. ಹೈಬ್ರಿಡೈಸೇಷನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಮಿಕ್ಸಿಂಗ್ ಅಪ್ ಆಫ್ 2 or more atomic orbitals to form a new hybrid orbitals. The process is called as hybridization. sp3 ಅಂದರೆ ಏನು, ವಾಟ್ ಈಸ್ sp3 ಹೈಬ್ರಿಡೈಸೇಷನ್ ಅಂತ ಹೇಳಿದಾಗ ಮೀಥೇನ್ ಮಾಲಿಕ್ಯೂಲ್ ಎಕ್ಸಾಂಪಲ್ ತಗೊಂಡು ನೋಡಿ. ಒಂದು ಕೆಲಸ ಮಾಡಿ, ಯಾವುದು ಬೇಡ ಅಂತ ಜನರಲ್ ನಾನು 3 ಹೇಳಿದ್ದೀನಿ. sp3ಗೆ ಮೀಥೇನ್ ಮಾಲಿಕ್ಯೂಲ್ ಎಕ್ಸಾಂಪಲ್ ತಗೊಳ್ಳೋಣ. sp2ಗೆ ಈಥೀನ್ ತಗೊಳ್ಳೋಣ. bari sp ಗೆ ಈಥೈನ್ ತಗೊಳ್ಳೋಣ.
sp3 sp2 and sp ನೋಡಿ ಮೀಥೇನ್ ಮಾಲಿಕ್ಯೂಲ್ ತೊಗೊಂಡ್ರೆ ನೀವು ನೆನ್ಪಿಟ್ಕೊಂಬಿಡಿ ಮೀಥೇನ್ ಮಾಲಿಕ್ಯೂಲ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್ ಕ್ಲಿಯರಾ ಮೀಥೇನ್ ಮಾಲಿಕ್ಯೂಲ್ sp3 ಹೈಬ್ರಿಡೈಸೇಷನ್ ಆದರೆ ಅದರ ಜೆಮೆಟ್ರಿ ಟೆಟ್ರಾಹೆಡ್ರಲ್ ಬಾಂಡ್ ಆ್ಯಂಗಲ್ 109 ಡಿಗ್ರಿ 28 ಮಿನಿಟ್ಸ್ ನೋಡಿ 109 ಡಿಗ್ರಿ 28 ಮಿನಿಟ್ಸ್ ಬಂತು ಅಂದರೆ ಅದು ಜೆಮೆಟ್ರಿ ಏನಾಗಿರುತ್ತೆ ಟೆಟ್ರಾಹೆಡ್ರಲ್ ಆಗಿರುತ್ತೆ ಹೈಬ್ರಿಡೈಸೇಷನ್ sp3 ಆಗಿರುತ್ತೆ ಕ್ಲಿಯರ್ ಆಯಿತಾ ಅದೇ ರೀತಿ ಈಥೀನ್ ತೊಗೊಂಡಾಗ ಅದರ ಜೆಮೆಟ್ರಿ ಟ್ರಯಾಂಗಲ್ ಅಥವಾ ಟ್ರಿಗೊನಾಲ್ ಪ್ಲೇನರ್ ಆಗಿರುತ್ತೆ ಅದರ ಬಾಂಡ್ ಆ್ಯಂಗಲ್ 120 ಆಗಿರುತ್ತೆ ಏನಾಗಿರುತ್ತೆ 120 ಆಗಿರುತ್ತೆ ಕ್ಲಿಯರಾ ಅದೇ ರೀತಿ ನಾನೀಗ ಈಥೇನ್ ಮಾಲಿಕ್ಯೂಲ್ ತೊಗೊಂಡ್ರೆ ಇದು sp ಹೈಬ್ರಿಡೈಸೇಷನ್ನ ತೋರಿಸುತ್ತೆ ಅದರ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ 180 ಇರುತ್ತೆ 180 ಇರುತ್ತೆ ಅದರ ಜೆಮೆಟ್ರಿ ಏನಾಗಿರುತ್ತೆ ನಮಗೆ ಲೀನಿಯರ್ ಶೇಪನ್ನು ತೋರಿಸುತ್ತೆ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು ಒಂದು ನೆನ್ಪಿಟ್ಕೊಳ್ಳಿ sp3 ಹೈಬ್ರಿಡೈಸೇಷನ್ ಮೀಥೇನ್ ಮಾಲಿಕ್ಯೂಲ್ ಟೆಟ್ರಾಹೆಡ್ರಲ್ geometry bond angle 109 degree 28 minutes clear sp2 hybridization example ethene molecule geometry trigonal planar bond angle is 120 degree clear ಅದೇ ರೀತಿ sp hybridization ethyne molecule ethane molecule geometry is linear shape bond angle is 180 degree ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ಈ ವರ್ಷದ ಮಟ್ಟಿಗೆ ಮುಂದಿನ ವರ್ಷ ನಾವು ಇನ್ನು 3 ಹೈಬ್ರಿಡೈಸೇಷನ್ ಸ್ಟಡಿ ಮಾಡ್ತೀವಿ dsp2 d2sp3 ಮತ್ತು sp3 d2 ಹೈಬ್ರಿಡೈಸೇಷನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾವೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಹೈಬ್ರಿಡೈಸೇಷನ್ ಅಂದರೆ ಏನು ಮತ್ತು ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ಸಲ್ಲಿ sp3 sp2 ಮತ್ತು sp ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ತೊಗೊಂಡು ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆನಾ ಇವತ್ತಿನ ಕ್ಲಾಸ್ಗೆ ಇಷ್ಟು ಸಾಕು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟನ್ನು ನಾವು ಡೀಟೇಲ್ ಸ್ಟಡಿ ಮಾಡೋಣ ಓಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್